ವೆಂಕಟೇಶ್ ಸರ್, ಈಗ ಈ ಖಾಸಗಿ ಆಸ್ಪತ್ರೆಗಳ ಧನದಾಹಿತನೂ ಕೂಡ ಕಾರಣ ಆಗಿರ್ಬೋದಲ್ವಾ? ಯಾಕಂದರೆ ಸೇವೆ ಅಂತ ಮಾಡ್ತಿಲ್ಲ. ಆ್ಯಕ್ಚುಲಿ ನಾವು ಆರೋಗ್ಯ ಕ್ಷೇತ್ರಕ್ಕೆ ಬಂದರೆ ಎಲ್ಲ ಕೂಡ ಬಿಸ್ನೆಸ್ ಥ್ರೂ ನೋಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಕಾರ್ಪೊರೇಟ್ ಹಾಸ್ಪಿಟ್ಲುಗಳು ಅಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇದೆ ಅಂದ್ಬಿಟ್ರೆ ನಿಮ್ಮದು ಮುಗೀತು. ಆ ಕಾರ್ಡಲ್ಲಿರೋ ಅಮೌಂಟು ಖಾಲಿ ಆಗೋವರೆಗೂ ನಿಮ್ಮನ್ನು ಬಿಡುಗಡೆ ಇಲ್ಲ. ಆಮೇಲೆ ಬೇಕಾಗಿದ್ದು ಬೇಡದೇ ಇರೋದು ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ, ಅವಶ್ಯಕತೆ ಇಲ್ಲದೆ ಇರೋದು. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ನನಗೆ ಸ್ವಲ್ಪ BP ರೈಸ್ ಆಗಿತ್ತು. ರಾತ್ರಿ 8-9 ಗಂಟೆ. ನನ್ನ ಮಗನೂ ಇರಲಿಲ್ಲ ಅವತ್ತು, ಅವನೆಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿದ್ದ. ನಾನು ಇಮ್ಮಿಡಿಯೇಟಾಗಿ ಒಂದು ಹತ್ತಿರದ ಹಾಸ್ಪಿಟ್ಲ್ ಹೋದೆ. ಭಾನುವಾರ ಅಲ್ಲಿ ಡಾಕ್ಟ್ರು ಇರಲಿಲ್ಲ. ಅವರು ಎಲ್ಲ ಚೆಕ್ ಮಾಡಿ, ಡ್ಯೂಟಿ ಡಾಕ್ಟ್ರು, ಇಲ್ಲ ಸರ್ ನಿಮಗೆ ಹಾರ್ಟ್ದೇನೋ ಪ್ರಾಬ್ಲಮ್ ಇದೆ, ECGನಲ್ಲಿ ಪ್ರಾಬ್ಲಮ್ ಇದೆ. ಇಮ್ಮಿಡಿಯೇಟಾಗಿ ಒಂದು ಹಾಸ್ಪಿಟ್ಲ್ ಹೇಳಿದ್ರು, ಅಲ್ಲಿಗೆ ಹೋದೆ. ಅಲ್ಲಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಒಳಗಡೆ ಹಾಕಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆಗೆ ನಮ್ಮ ಪೇರೆಂಟ್ಸು ನಮ್ಮವರೆಲ್ಲ ಬಂದು, ನನ್ನ ಮಗ ಎಲ್ಲ ಬಂದರು. ಏನಾಗಿ ಅವರಿಗೆ ಸ್ಟಂಟ್ ಹಾಕಬೇಕು, ಬ್ಲಾಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಬೆಳಿಗ್ಗೆ 10 ಗಂಟೆಗೆ ಫಿಕ್ಸ್ ಆಗಿದೆ ಡಾಕ್ಟ್ರೇ, ನೀವು ಕೇಳಿ ತಮಾಷೆ ಅಂದರೆ 10 ಗಂಟೆಗೆ ಫಿಕ್ಸ್ ಆಗಿದೆ. ಡಾಕ್ಟ್ರು ಬಂದರು, ನರ್ಸ್ ಜೊತೆ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, 1 ನಿಮಿಷ ಪರ್ಸ್ನಲಾಗಿ ಮಾತಾಡಬೇಕು ನಿಮ್ಮ ಹತ್ರ ಅಂತ. ಏನು ಕೇಳಿದ್ರು, ನೀವು ಡಾಕ್ಟ್ರು, ನಾವು ನಿಮ್ಮನ್ನು ದೇವ್ರ ಥರ ನೋಡ್ತೀವಿ, ಆದರೆ ನನಗೆ ಸ್ಟಂಟ್ ಹಾಕಲೇಬೇಕು, ನನ್ನ ಹಾರ್ಟಲ್ಲಿ ಬ್ಲಾಕ್ ಆಗಿದೆ ಅಂಥೇಳಿ ನಿಮಗೆ ನಿಜವಾಗ್ಲೂ ಗೊತ್ತಾದರೆ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸ್ಟಂಟ್ ಹಾಕಬೇಡಿ. ಇಲ್ಲದೇ ಇದ್ದರೆ ಹಾಕಿ, ತೊಂದರೆ ಇಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹಾಕೋದು ನನಗೇನು ಸರಿ ಬರಲ್ಲ ಡಾಕ್ಟ್ರೇ ಅಂದೆ. ಫೈಲಲ್ಲಿ ಡಿಸ್ಚಾರ್ಜ್ ಬರೆದು ಕಳಿಸಿದ್ರು. 8 ವರ್ಷ ಆಯಿತು, ಇವತ್ತಿನವರೆಗೂ ನನಗೆ ಯಾವುದೇ ಬ್ಲಾಕ್ ಇಲ್ಲ. ಯಾಕಂದರೆ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಈ ಥರ ತುಂಬ ನಡೆಯುತ್ತೆ. ಬ್ಲಾಕ್ ಆಗಿದೆ ಅಂದ ತಕ್ಷಣ ಜನ ಹೆದರ್ತಾರೆ. ಅವರು ಎಲ್ಲ ಸ್ಟಂಟು 85,000 ಆಗ್ತಾನೋ, 1.5 ಲಕ್ಷದ ಆಗ್ತಾನೋ, ಅಥವಾ 40,000 ಆಗ್ತಾನೋ ಗೊತ್ತಾಗಲ್ಲ. ಒಳಗಡೆ ಏನು ನೋಡ್ತೀರ, ಡಾಕ್ಟ್ರ್ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಅವರು ದೇವರು, ಅವ್ರ ಹತ್ರ ಹೋದ್ರೆ ನಮ್ಮನ್ನು ಉಳಿಸ್ತಾರೆ ಅಂತ ಹೋಗ್ತೀವಿ. ಆದರೆ ಎಲ್ಲ ಡಾಕ್ಟ್ರುಗಳನ್ನು ನಾನು ಕಾಮನ್ ಆಗಿ ಹಾಗೆ ಹೇಳಲ್ಲ. ತುಂಬ ಒಳ್ಳೆಯ ಡಾಕ್ಟ್ರುಗಳಿದ್ದಾರೆ. ಎಲ್ಲ ನಮ್ಮ ಆಂಜನಪ್ಪ ಅವರು ಇಲ್ಲೇ ಕೂತಿದ್ದಾರೆ, ಇವರು ಕೂತಿದ್ದಾರೆ ಇಲ್ಲಿ. ಹೀಗಾಗಿ ಇವತ್ತಿನ ದಿವಸ ಮೆಡಿಕಲ್ ಮಾಫಿಯಾಗಳು ಹಾಸ್ಪಿಟ್ಲ್ಗಳು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಂದನೇ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಮೆಡಿಕಲ್ ಸ್ಟೋರ್ಗೆ ಹೋಗಿ, ನೀವು ಮೆಡಿಕಲ್ ಅದು ಫಾರ್ಮಸಿ ಓದಿರೋನು ಅಲ್ಲಿರಬೇಕು. ನಿಮಗೆ ಮೆಡಿಷನ್ ಕೊಡಬೇಕಂದ್ರೆ ಪ್ರಿಸ್ಕ್ರಿಪ್ಷನ್ ಡಾಕ್ಟ್ರ್ ಕೊಡಬೇಕು. ಅದು ಕೊಟ್ಬಿಟ್ಟು ಅವನು ಅದನ್ನು ಓದಿ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಮೆಡಿಷನ್ ಕೊಡಬೇಕು. ಅವನೇನು ಹೇಳ್ತಾನೆ, ಈ ಕಂಪ್ನಿದಿಲ್ಲ, ಇನ್ನೊಂದು ಕಂಪ್ನಿದು ಕೊಡ್ತೀನಿ ಅಂತಾನೆ. ಆಮೇಲೆ ಸ್ಪೆಲ್ಲಿಂಗ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಡಾಕ್ಟ್ರೇ, ಬೇರೆ ಮೆಡಿಷನ್ನೇ ಕೊಟ್ಬಿಡ್ತಾನೆ. ಯಾಕೆ ಅಂದರೆ ಅಲ್ಲಿ SLC ಓದಿರೋ ಹುಡುಗ ಮೆಡಿಷನ್ ಕೊಡೋಕ್ಕಿರ್ತಾನೆ. ಇದನ್ನು ಯಾರು ಕಂಟ್ರೋಲ್ ಮಾಡಬೇಕಾಗಿದ್ದು? ಔಷಧ ನಿಯಂತ್ರಣ ಮಂಡಳಿ, ಡ್ರಗ್ಸ್ ಇನ್ಸ್ಪೆಕ್ಟ್ರು. ಆ ಡ್ರಗ್ ಇನ್ಸ್ಪೆಕ್ಟ್ರ್ ಬರ್ತಾನೆ ಮೆಡಿಕಲ್ ಸ್ಟೋರಿಗೆ, ಬಂದುಬಿಟ್ಟು ಒಂದು ಹಾರ್ಲಿಕ್ಸ್ ಕೊಡು, ಒಂದು ಪೇಸ್ಟ್ ಕೊಡು, ಅದು ಕೊಡು, ಇದು ಕೊಡು ಅಂತ ತಗೊಂಡೋಗ್ತಾನೆ. ಇದು ಲಂಚ. ಈ ಲಂಚದಿಂದನೇ ಇವತ್ತು ಮೆಡಿಕಲ್ ಮಾಫಿಯಾ ಉನ್ನತ ಇದಕ್ಕೆ ದೊಡ್ಡ ಬೃಹದಾಕಾರವಾಗಿ ಬೆಳೆದಿದೆ. ಇದರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಅತ್ಯಂತ ಬಡವರು ಇದರಲ್ಲಿ ಸಫರರ್ ಆಗ್ತಾ ಇದ್ದಾರೆ. ಇದು ಭ್ರಷ್ಟಾಚಾರದ ಪರಮಾವಧಿಯಿಂದನೇ ಇದೆಲ್ಲ ನಡೀತಾ ಇರೋದು. ಇವತ್ತು ನೀವು ಭಾಳ, ಇವ್ರು ಹೇಳಿದ್ರು ಭಾಳ ಆಳವಾಗಿ ಅಥವಾ ಬೆಟ್ಟದಷ್ಟು ದೊಡ್ಡ ಇದೆ, ಅದು ತನಿಖೆ ಆಗಬೇಕು ಅಂತ. ನೋಡಿ, ಬೇರೆ ಬೇರೆ ಹಗರಣಗಳನ್ನು ಕರ್ನಾಟಕದಲ್ಲಿ ನಾನು ನೋಡ್ಕೊಂಬಂದಿದ್ದೀನಿ. 15 ದಿನ ಮಾಧ್ಯಮ ಕ್ಷೇತ್ರದಲ್ಲಿ ಇರ್ತದೆ, ತಿಂಗಳು ಸಾಮಾಜಿಕ ಜಾಲತಾಣದಲ್ಲಿ ಇರ್ತದೆ. ಆಮೇಲೆ ಏನು ಜನರಿಗೆ ಗೊತ್ತಿರಲ್ಲ, ಏನು ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಈ ವ್ಯವಸ್ಥೆನ ಯಾರು ಸರಿ ಮಾಡಬೇಕು? ನಾಗರಿಕ, ಸರ್ಕಾರದ ಜವಾಬ್ದಾರಿ. ನೋಡಿ, ಬೇರೆ ದೇಶಗಳಲ್ಲಾದರೆ ತನಿಖೆ ಮಾಡಿ 15 ತಿಂಗಳಲ್ಲ ಅವನು ಏನು ಇವತ್ತು ಡ್ರಗ್ಸು, ನಕಲಿ ಔಷಧಿ ಕೊಟ್ಟಿದಲ್ಲ, ಅವನಿಗೆ ಹ್ಯಾಂಗ್ ಹಾಕುವಂಥ ಕಾನೂನುಗಳಿದ್ದಾವೆ. ನಮ್ಮ ದೇಶದಲ್ಲಿ ಎಲ್ಲಿದೆ? ರಾತ್ರಿ 12 ಗಂಟೆಗೆ ಸೆಲೆಬ್ರಿಟಿಗಳಿಗೆ, ರಾಜಕಾರಣಿಗಳಿಗೆ ನ್ಯಾಯಾಲಯ ಬಾಗಿಲು ತೆಗಿತಾರ್ರಿ. ಇಂಥ ಕೇಸ್ಗಳಿಗೆ ಬಾಗಿಲು ತೆಗೆದು ಸುಮೋಟೋ ಆ್ಯಕ್ಷನ್ ತೊಗೊಂಡು ಬನ್ನಿ ಅಂತ ಜಡ್ಜ್ಗಳು, ಯಾವ ಜಡ್ಜ್ ಕೇಳ್ತಾ ಇದ್ದಾರೆ? ಯಾವ ಸುಪ್ರೀಂ ಕೋರ್ಟು ಇದನ್ನು ತಗೋಬೇಕಲ್ಲ? ನ್ಯಾಷನಲ್ ಲೆವೆಲ್ ಇಶ್ಯೂ ಇದು, ಜನರ ಆರೋಗ್ಯ ಇದು. ಸುಪ್ರೀಂ ಕೋರ್ಟು, ಹೈಕೋರ್ಟ್ ಏನು ಮಾಡ್ತಾ ಇದೆ? ಇದನ್ನ ಇಮ್ಮಿಡಿಯೇಟ್ ಆಗಿ ಸುಮೋಟೋ ಆಕ್ಷನ್ ತಗೋಬೇಕಿತ್ತು. ನಾವು ಕಾಯ್ತಾ ಇದ್ದೀವಿ, ಸುಮೋಟೋ ತಗೊಳುತ್ತೆ ನ್ಯಾಯಾಲಯಗಳು ಅಂತ. ಖಂಡಿತ ಸರ್, ಜನಸಾಮಾನ್ಯರ ಒಂದು ಮನದಲ್ಲಿರುವಂಥ ಒತ್ತಾಯವನ್ನು ತಾವು ಖಂಡಿತ ನಾನು ಜನರ ಧ್ವನಿ ಇಲ್ದಿದ್ದ ಜನರ ಪರವಾಗಿ ನಾನು ಮಾತಾಡ್ತಾ ಇರೋದು.